ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಳ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಸೆಪ್ಟೆಂಬರ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಕರ ರಾಶಿಯವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಾರಿದ್ರ್ಯಗಳು, ಕಷ್ಟಗಳು, ಹಾಗೆ ಸಾಲಬಾಧೆ ಇವೆಲ್ಲವೂ ಕೂಡ ಅತಿ ಶೀಘ್ರದಲ್ಲಿ ನಿವಾರಿಸ್ತಕ್ಕಂತಹ ಒಂದು ಯೋಗ ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಎಂದಿಗಿಂತಲೂ ದ್ವಿಗುಣ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ವ್ಯವಹಾರ ಈ ತಿಂಗಳಲ್ಲಿ ತುಂಬ ಲಾಭದಾಯಕವಾಗಿರುತ್ತೆ ಮತ್ತು ಸಂತೋಷದಾಯಕವಾಗಿರುತ್ತೆ. ನಿಮ್ಮ ಸಂಸಾರದ ಬದುಕಿನೊಡನೆ ಕೂಡ ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಒಂದು ಸಿಹಿ ಸುದ್ದಿ ಸಮಾಚಾರ ಅಂತೂ ಕೂಡ ಹೇಳ್ಬೋದು ಮಕರ ರಾಶಿಯವರಿಗೆ. ಹಾಗೆ ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಇರ್ಬೋದು, ಅಥವಾ ಬಟ್ಟೆ ವ್ಯವಹಾರ ಇರಬಹುದು, ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೊಲಿಗೆ ಯಂತ್ರೋಪಕರಣಗಳಿಂದ ತಯಾರು ಮಾಡ್ತಕ್ಕಂತಹ ಬಟ್ಟೆಗಳನ್ನು ಇರಬಹುದು, ಅಥವಾ ಈ ಥರದ ಒಂದಷ್ಟು ಬಟ್ಟೆಗೆ ಸಂಬಂಧಪಟ್ಟಂಥ ಸಣ್ಣ ಸಣ್ಣ ಮಕ್ಕಳ ಬಟ್ಟೆ ವ್ಯವಹಾರ ವ್ಯಾಪಾರ ಇದರಲ್ಲಿ ಸಂಬಂಧಪಟ್ಟಂಥ ಬಟ್ಟೆಗಳಲ್ಲಿ ತುಂಬ ಹೆಚ್ಚು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಪೂಜಾ ಸಾಮಗ್ರಿಗಳ ವ್ಯವಹಾರ, ಗಂಧಿಗೆ ಅಂಗಡಿ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹೂ ಬೆಳೆಗಾರರು ಕೃಷಿಕರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಯಂತ್ರೋಪಕರಣಗಳ ವ್ಯವಹಾರ, ಅದನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಅದರಿಂದ ಬರ್ತಕ್ಕಂಥ ಕಮಿಷನ್ ಇರ್ಬೋದು, ಹೀಗೆ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರಗಳ ವಹಿವಾಟು ನಿಮಗೆ ಜಾಸ್ತಿ ಸಿಗುತ್ತೆ ಅಂತ ಕೂಡ ಹೇಳುತ್ತೆ. ಇನ್ನು ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಮೆಣಸು ಈ ಥರ ಬೆಳೆಯುವಂತಹ ಬೆಳೆಗಾರರಿರ್ಬೋದು, ಅದನ್ನು ರಫ್ತು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಇನ್ನು GST ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಅಥವಾ GST ಕಲೆಕ್ಷನ್ ಇರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥವ್ರು ಹೆಚ್ಚು ಕೂಡ ಲಾಭವನ್ನು ತಂದು ಕೊಡುತ್ತೆ. ಕಮಿಷನ್ ಇರ್ಬೋದು, ಅಥವಾ ವೇತನ ಇರ್ಬೋದು, ಪ್ರಮೋಷನ್ ಆಗತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇರ್ತಕ್ಕಂಥದ್ದು. ಇನ್ನು ಕಾಂಡಿಮೆಂಟ್ಸು ಅಂದರೆ ದಿನನಿತ್ಯ ಪದಾರ್ಥಗಳು ಬೇಕಾಗಿರ್ತಕ್ಕಂಥ ಕಾಂಡಿಮೆಂಟ್ಸ್ಗಳ ವ್ಯವಹಾರ ಇರ್ಬೋದು, ಅಥವಾ ಚಹಾ ಪಾನೀಯ ಅಥವಾ ತಂಪಾದ ಪಾನೀಯ ವ್ಯವಹಾರಗಳಿರ್ಬೋದು, ಇದರಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ನಿಮಗೆ ಪ್ರಮೋಷನ್ ಸಿಗುವಂತಹ, ಸರ್ಕಾರಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಒಂದು ಯೋಗವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಎಲ್ಲ ರೀತಿಯಾದ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಔಷಧ ಉಪಕರಣಗಳ ತಯಾರು ಮಾಡ್ತಕ್ಕಂಥದ್ದು, ಅಥವಾ ಔಷಧಿಗಳ ವ್ಯಾಪಾರ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಅದನ್ನು ಸರಬರಾಜು ಈ ಥರ ಒಂದಷ್ಟು ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತಾ ಇರ್ತಕ್ಕಂಥದ್ದಿರ್ಬೋದು. ಅಷ್ಟೇ ಅಲ್ಲ, ನಿಮ್ಮ ವಿದೇಶದಲ್ಲಿ ನೀವು ಕೆಲಸ ಮಾಡ್ತಿರ್ತೀರಿ, ಅಲ್ಲಿಯೂ ಕೂಡ ನಿಮಗೆ ಪ್ರಮೋಷನ್ ಸಿಗುವತಕ್ಕಂಥದ್ದು, ಬೇರೆ ಕೆಲಸಗಳು ನಿಮಗೆ ಲಭಿಸ್ತಾ ಇರ್ತಕ್ಕಂಥದ್ದು, ಉನ್ನತ ಸ್ಥಾನ ಮಾನ ಕೀರ್ತಿಗಳು ನಿಮಗೆ ಲಭಿಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಇದೆ ನಿಮ್ಮ ಯೋಗಯುಗಳು, ಗೋಚಾರ ಫಲಾಫಲಗಳು ಇರ್ತಕ್ಕಂಥದ್ದು. ಆದರೆ ಕೊನೆ ಪಕ್ಷದಲ್ಲಿ ನಿಮಗೊಂದು ಡೌಟ್ ಕಾಣ್ತಾ ಇರ್ತೀವಿ, ಇಷ್ಟೆಲ್ಲ ಚೆನ್ನಾಗಿದ್ದರೂ ಕೂಡ ಯಾಕೆ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ನೀವು ನಿಮ್ಮ ಮನೆಯ ವಾಸ್ತುಗಳನ್ನು ಒಂದು ಸಲ ಚಿಂತನೆಯನ್ನು ಮಾಡಿಕೊಳ್ಳಿ. ಅಗ್ನಿ ಮೂಲೆ ಅಥವಾ ಕುಬೇರ ಮೂಲೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹೇಳತಕ್ಕಂಥದ್ದು. ದೇವ ಮೂಲೆಯಲ್ಲಿ ನಿಮಗೆ ಏನಾದರೂ ತೊಂದರೆಗಳಿದೆ ಹೇಳತಕ್ಕಂಥದ್ದು. ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಕಾಣ್ತಾ ಇಲ್ಲಲ್ಲ ಹೇಳತಕ್ಕಂಥದ್ದು, ಅಥವಾ ಅಗ್ನಿ ಮೂಲೆ ಚೆನ್ನಾಗಿಲ್ಲ ಹೇಳತಕ್ಕಂಥದ್ದಿದ್ದರೆ ಶರೀರದಲ್ಲಿ ಯಾವಾಗಲೂ ಸೌಖ್ಯವೇ ಇಲ್ಲ ಹೇಳತಕ್ಕಂಥ, ಹೀಗೆ ಹಲವು ರೀತಿಯಲ್ಲಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಅನೇಕ ವಿವಿಧ ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ದಶಾಸಂಧಿ, ನವಾಂಶ ಸಂಧಿ ಈ ಥರದ ಯೋಗಗಳನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ನಿಮ್ಮ ಡೇಟ್ ಆಫ್ ಬರ್ತ್, ಹೆಸರು, ಭಾವಚಿತ್ರ ಇತ್ಯಾದಿಯನ್ನು ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಟ್ಟದಲ್ಲಾದರೆ ಎಲ್ಲ ರೀತಿಯನ್ನು ಪರಿಶೀಲನೆ ಮಾಡಿ ನಿಮ್ಮ ನಿಖರವಾಗಿ ಭವಿಷ್ಯವನ್ನು ತಿಳಿಸ್ಕೊಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.